ನಮಸ್ತೆ. ಮನಸ್ಸು ಜೋಪಾನ, ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದಚಿನ್ನ ಅವರು. ಬನ್ನಿ ನಮ್ಮ ಸೇಮ್ ಚಾಪ್ಟರ್ನ ಮುಂದಿನ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಮರೆಯುವುದಾದರೆ ಮರೆತು ಬಿಡು. ಮೊದಲನೇ ಕಾನ್ಸೆಪ್ಟಲ್ಲಿ ನಾವು ತಿಳ್ಕೊಂಡ್ವಿ ನಿರ್ಧಾರ ಮಾಡು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ. ಎರಡನೇದರಲ್ಲಿ ನಾವು ತಿಳ್ಕೊಂಡ್ವಿ ನೀನು ಯಾಕೆ ಮರಿಬೇಕು ಅಂತ ಮಹಾಭಾರತದ ಒಂದು ಕಥೆಯ ಮೂಲಕ ಅರ್ಥ ಮಾಡಿಸ್ತು. ಅದಾದಮೇಲೆ ಮೊಬೈಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಸ್ತು. ಅದಾದ ಮೇಲೆ ಝೆನ್ ಜ್ಞಾನಿ ಅಂದರೆ ಗುರು ಮತ್ತು ಶಿಷ್ಯರ ನಡುವೆ ನಡೆದಂಥ ಕಾನ್ವರ್ಸೇಷನ್ ಮೂಲಕ ಅರ್ಥ ಮಾಡಿಸ್ತು. ಅದಾದ ಮೇಲೆ ಅಟ್ಯಾಚ್ಮೆಂಟ್ ಮೂಲಕ ಬಂದಂತಹ ನೆನಪುಗಳು ಹೇಗೆ ನಮ್ಮನ್ನು ಹಾಳು ಮಾಡುತ್ತೆ ಅಂತ ರಾಜ ಮತ್ತು ಜಿಂಕೆಯ ಕಥೆ ಮೂಲಕ ಅರ್ಥ ಮಾಡಿಸ್ತು. ಈಗ ಇದೆಲ್ಲ ಮರೆಯೋದಕ್ಕೆ ನಿನಗೆ ನಾನು ಕೆಲವು ಪರಿಹಾರಗಳನ್ನು ಕೊಡ್ತೀನಿ, ಕೇಳಿಸ್ಕೋ ಅಂತ ಮನಸ್ಸು ಹೇಳ್ತಾ ಇದೆ. ನಾನು ಯಾಕೆ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಒಂದೊಂದೇ ಹೇಳ್ತೀನಿ ಅಂದರೆ ನಿಮಗೆ ಕನೆಕ್ಟಿವಿಟಿ ಸಿಗಲಿ ಅಂತ. ಓಕೆ, ಆ್ಯಂಡ್ ಈಗ ನಿನ್ನ ತೊಂದರೆಗಳನ್ನು ಮರೆಯೋಕ್ಕೆ ಕೆಲವು ಉಪಾಯಗಳನ್ನು ಕೊಡ್ತೀನಿ, ಕೇಳಿಸ್ಕೋ ಅಂತ ಮನಸ್ಸು ಹೇಳ್ತಾ ಇದೆ. ಏನು? ಜ್ಞಾನವಂತವರನ್ನು ಓದು. ಯಾರು ಜ್ಞಾನಿ ಅಂತಿರ್ತಾರಲ್ವ ಅವ್ರನ್ನ ಸ್ವಲ್ಪ ಓದು. ಪುಸ್ತಕ ಅಲ್ಲ, ಜ್ಞಾನಿಗಳನ್ನೇ ಓದು ಅಂತ. ಓಕೆ, ಪುರಾಣ ಉಪನಿಷತ್ನಿಂದ ಹಿಡಿದು ಇಂದಿನ ಅನೇಕ ಮೋಟಿವೇಶ್ನಲ್ ಸ್ಪೀಕರ್ ಬರಹಗಾರರವರೆಗೂ ಸಾವಿರಾರು ಜನ ಸಾವಿರಾರು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಅವರನ್ನು ಓದುವುದರಿಂದ ಹೊಸ ಹೊಳಪು ಲಭಿಸುತ್ತದೆ. ನೀನು ಅಂದರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಯಾರೆಲ್ಲ ಜ್ಞಾನದಲ್ಲಿ ಹೋಗ್ತಿರ್ತಾರೆ ಅವ್ರನ್ನ ಓದು. ಅವರ ಅನುಭವಗಳನ್ನು ಹೇಳ್ತಾರೆ, ಅವರ ತಪ್ಪುಗಳನ್ನು ಹೇಳ್ತಾರೆ, ಅಥವಾ ಅವರೇನೋ ಉಪನಿಷತ್ತಿಂದ ಹಿಡಿದು ಇವತ್ತಿನ ಸೈಂಟಿಫಿಕ್ ವರ್ಡ್ ತನಕನೂ ಏನೆಲ್ಲ ಹೇಳ್ತಾರಲ್ವ ಆ ವಿಚಾರಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡು, ಕಲಿಯೋಕ್ಕೆ ಶುರು ಮಾಡು, ಜ್ಞಾನದ ಕಡೆಗೆ ಹೋಗು. ನಿನ್ನ ಮರುವಿಗೆ ಅದು ಸಹಾಯ ಆಗತ್ತೆ ಅಂತ ಮನಸ್ಸು ಉಪಾಯ ಕೊಡ್ತಾ ಇದೆ. ಇದನ್ನು ನೀವೆಲ್ಲರೂ ಆಕ್ಸೆಪ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ಜ್ಞಾನ ಮಾರ್ಗಕ್ಕೆ ಬಂದಮೇಲೆ ಆ್ಯಂಡ್ ಎಮೋಜಿಮ್ನ ಪಾರ್ಟಿಸಿಪೆಂಟ್ಸ್ ನೀವು ಥಿಂಕ್ ಮಾಡಿ, ನಿಮ್ಮ ಒಳಗಿಂದ ನೀವು ಜಸ್ಟ್ ಅನಲೈಸ್ ಮಾಡ್ಕೊಳ್ಳಿ ಕಾಮಾಗಿ. ಈ ನಾಲೆಜಿಗೆ ಬಂದು ಕಲಿಯೋಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಎಷ್ಟೋ ನೆನಪುಗಳು, ನಿಮಗೆ ಪೇನ್ ಮಾಡಿದಂಥ ವಿಷಯಗಳನ್ನು ನೀವು ಮರಿತಾ ಇದ್ದೀರಾ, ಹೌದಾ? ಹಾಗೆ ಈಗಲೂ ನೋವಾದರೂ ಕೂಡ ಅದನ್ನು ಬೇಗ ಮರೆತು ಹೊರಗೆ ಬರೋದಕ್ಕೆ ನಿಮಗೆ ಜ್ಞಾನ ಸಪೋರ್ಟ್ ಮಾಡ್ತಾ ಇದೆ, ಹೌದಾ? ಹೌದು ಅಂದರೆ ಹೌದು, ಜ್ಞಾನದಿಂದ ನನ್ನ ಎಷ್ಟೋ ಹಳೆಯ ದುಃಖನ ನಾನು ಮರೆಯೋಕ್ಕೆ ಸಾಧ್ಯ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿ. ನಿಮಗೆ ಹೇಳ್ಕೊಳ್ಳೋಕ್ಕಾದರೆ ಯಾವ ದುಃಖ ಅಂತ ಬೇಕಾದ್ರೆ ಹೇಳ್ಕೊಳ್ಳಿ. ಯಾಕಂದರೆ ನಮ್ಮ ಪಾರ್ಟಿಸಿಪೆಂಟ್ಸ್ ಸಾವು ಆಗಿರೋದನ್ನು ಆಕ್ಸೆಪ್ಟ್ ಮಾಡಿದ್ದಾರೆ. ಕ್ಲಾಸ್ ಅಟೆಂಡ್ ಮಾಡ್ತಾನೆ ತನ್ನ ಗಂಡನ ಕಳ್ಕೊಂಡಂತಹ ನೋವನ್ನು ಅವರು ಅದರಿಂದ ಹೊರಗೆ ಬರೋಕ್ಕೆ ವರ್ಕ್ ಮಾಡಿದ್ದಾರೆ. ಹಣದಿಂದ ಆದಂಥ ಪೇನನ್ನು ಆಕ್ಸೆಪ್ಟ್ ಮಾಡಿದ್ದಾರೆ. ತುಂಬ ನಡೆದಿದೆ ಅಲ್ವಾ? ಸೊ ಜ್ಞಾನವನ್ನು ತಿಳ್ಕೊಳ್ತಾ ಹೋಗು, ಆಗ ನಿನಗೆ ಮರೆವು ತಾನಾಗೇ ಆಗುತ್ತೆ ಅಂತ ಹೇಳ್ತಾ ಇದೆ, ಉಪಾಯ ಕೊಡ್ತಾ ಇದೆ ಮನಸ್ಸು. ಎರಡನೇದು, ಬರೆದಿಡು ಮತ್ತು ಹರಿದು ಬಿಡು. ಏನು ನಿನಗೆ ನೋವು ಕೊಟ್ಟಿದೆ ಅದನ್ನು ಪತ್ರ ಬರೆದುಬಿಡು. ಏನೆಲ್ಲ ಪದಗಳನ್ನ ಬಳಸಬೇಕು ಎಲ್ಲ ಬರೆದುಬಿಡು. ಅದಾದಮೇಲೆ ಆ ಕಾಗದವನ್ನು ಹರಿದು ಬಿಟ್ಟು ಅದನ್ನು ದೂರಕ್ಕೆ ಎಸ್ಬಿಡು. ಇದು ನಿನ್ನ ಮನಸ್ಸಿನಲ್ಲಿ ಕೂತಿರುವಂತಹ ಆ ನೋವಿನ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ. ಯಾಕಂದರೆ ಬರಹ ರೂಪದಲ್ಲಿ ಬರೆದಾಗ ನಮ್ಮ ಒಳಗಡೆ ಇರೋದೆಲ್ಲ ಹೊರಗೆ ಬರುತ್ತೆ. ಅದನ್ನು ಬರೆದು ಅದನ್ನು ಅರಿಬೇಕಾದ್ರೆ ನಮ್ಮ ಒಳಗಡೆನೆ ಅದನ್ನು ಹರಿದಾಕಬೇಕಾದ್ರೆ ನಮ್ಮ ಒಳಗಡೆಯಿಂದ ಅನಿಸುತ್ತೆ ಇದೆಲ್ಲ ನಾನು ತೆಗ್ದಾಕ್ಬಿಡ್ತೀನಿ ಅಂತ. ಇದು ಕೂಡ ಒಂದು ಪ್ರೊಸೆಸ್ ಆಗಿ ನಿಮಗೆ ಹೆಲ್ಪ್ ಮಾಡುತ್ತೆ ನಿನ್ನ ನೋವನ್ನು ಮರೆಯೋದಕ್ಕೆ ಅಂತ ಮನಸ್ಸು ನಮಗೆ ಐಡಿಯಾ ಕೊಡ್ತಾ ಇದೆ. ಆ್ಯಂಡ್ ಮೂರನೇದು, ಕ್ಷಮೆ ಮತ್ತು ನಗು. ನೀನು ಮೊದಲು ನಿನ್ನನ್ನು ಕ್ಷಮಿಸ್ಕೊಂಬಿಡು. ನಾನು ತಪ್ಪು ಮಾಡಿಬಿಟ್ಟೆ, ನಾನು ಮಾಡಬಾರ್ದಿತ್ತು, ನಾನು ಇಲ್ಲಿ ಹುಟ್ಟಬಾರ್ದಿತ್ತು, ನಾನು ಇದನ್ನು ಕೇಳಬಾರ್ದಿತ್ತು, ಇವ್ರನ್ನ ಪ್ರೀತಿಸಬಾರ್ದಿತ್ತು, ಇವ್ರ ಹತ್ರ ದುಡ್ಡು ಇಸ್ಕೋಬಾರ್ದಿತ್ತು, ಇವ್ರಿಗೆ ದುಡ್ಡು ಕೊಡಬಾರ್ದಿತ್ತು. ಇದೆಲ್ಲ ಏನಿದೆ ನಿನ್ನ ಮೇಲೆ ನಿನಗಿರೋ ಕಂಪ್ಲೇಂಟ್ಸ್ಗಳನ್ನು ಕ್ಷಮಿಸ್ಬಿಡು. ಹಾಗೆ ಬೇರೆಯವ್ರನ್ನೂ ಕೂಡ ಅವ್ರಿಗೂ ಕೂಡ ಅಜ್ಞಾನದಿಂದ ಮಾಡಿದ್ದಾರೆ ಅಂತ ಕ್ಷಮಿಸ್ಬಿಡು. ನೀನು ನಿನಗೂ ಶತ್ರು ಆಗಬೇಡ, ಬೇರೆಯವ್ರನ್ನೂ ನಿನ್ನ ಶತ್ರು ಅಂತ ನೋಡಬೇಡ. ಸೊ ಮೊದಲಿನಿಂದ ಮತ್ತೆ ಶುರು ಮಾಡು, ಜೀವನನ ಮತ್ತೆ ರೀಸ್ಟಾರ್ಟ್ ಮಾಡು, ನಿರ್ಧಾರ ಮಾಡು, ಕ್ಷಮಿಸ್ಬಿಡು, ನಕ್ಬಿಡು. ಸೊ ನಿನಗೆ ಮರೆಯೋದಕ್ಕೆ ಇದು ಕೂಡ ಒಂದು ಉಪಾಯ ಅಂತ ಮನಸ್ಸು ಐಡಿಯಾ ಕೊಡ್ತಾ ಇದೆ. ನೆಕ್ಸ್ಟು, ಪ್ರಕೃತಿಯಿಂದ ಕಲಿ. ಮರಗಳು ತಮ್ಮ ಹಳೆಯ ಎಲೆಗಳನ್ನು ಕೆಳಗಡೆ ಬೀಳ್ಸುತ್ತೆ. ನೀನು ಕೂಡ ನಿನ್ನ ಹಳೆಯ ನೆನಪುಗಳನ್ನು ಉದುರಿಸು, ಆಗ ಅದು ಹೊಸದಾಗಿ ಚಿಗುರತ್ತೆ. ಕೆಲವೊಂದು ವೆದರ್ಗಳು ಚೇಂಜ್ ಆದಾಗ ನಮಗೆ ಮರಗಳು, ಪ್ರಕೃತಿ ನೋಡಿದ್ದೀವಲ್ಲ, ನೀವು ನಮ್ಮ ಸಂಕ್ರಾಂತಿ ಹಾಡನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪ್ರಕೃತಿಯೂ ಬದಲಾಗುತ್ತೆ,
ತಾನಾಗೆ ಓಕೆ ಪ್ರಕೃತಿ ತಾನಾಗೇ ಬದಲಾಗುತ್ತೆ, ಪ್ರಕೃತಿಯ ಹಾಗೆ ನಾವು ಬದಲಾಗಬೇಕಾಗಿದೆ ಅಂತ ಹೇಳಿ ಒಂದು ಹಾಡು ನಾನು ಬರೆದಿದ್ದೀನಿ. ಸೊ ಅದನ್ನು ನೀವು ನಮ್ಮ ಹಾಡುಗಳಿಂದ ಪರಿವರ್ತನೆಯಲ್ಲಿ ಹೋಗಿ ನೋಡಬಹುದು. ಅಂದರೆ ಪ್ರಕೃತಿ ಹೇಗೆ ಬದಲಾಗುತ್ತೆ, ನಾವು ಯಾಕೆ ಅದಕ್ಕೆ ಹೊಂದ್ಕೋಬೇಕು ಅಂತ ಹಾಡಲ್ಲಿದೆ ಸಂಕ್ರಾಂತಿ ಹಬ್ಬದ್ದು. ಹಾಗೆಯೇ ಇಲ್ಲೂ ಕೂಡ ನಾವು ಮರಗಳಿಂದ, ಪ್ರಕೃತಿಯಿಂದ ಕಲಿ, ಎಲ್ಲವೂ ಕೂಡ ಹಳೆದನ್ನು ಬಿಟ್ಟಾಗಲೇ ಹೊಸ ಚಿಗುರು ಬರುತ್ತೆ. ಪ್ರಕೃತಿ ನಮಗೆ ಇದನ್ನೆಲ್ಲ ಹೇಳ್ಕೊಟ್ಟಿದೆ ಆಲ್ರೆಡಿ. ಬಟ್ ನಾವು ಮನುಷ್ಯರು ತುಂಬ ಬುದ್ಧಿವಂತರು, ಅತೀ ಬುದ್ಧಿವಂತಿಕೆಯಿಂದ ಅಟ್ಯಾಚ್ಮೆಂಟ್ಸ್ಗಳಿಂದ ಸೋಲ್ತಾ ಇದ್ದೀವಿ. ಪ್ರಕೃತಿ ಥರ ನೀನು ಕೂಡ ಮತ್ತೆ ಹಳೆದನ್ನು ಬಿಟ್ಟು ರೀಸ್ಟಾರ್ಟ್ ಮಾಡು ಜೀವನಾನ. ಇವೆಲ್ಲವೂ ಕೂಡ ಮನಸ್ಸು ನಮಗೆ ಉಪಾಯ ಕೊಡ್ತಾ ಇದೆ, ಇದೆಲ್ಲ ಮಾಡು ಅಂತ. ಓಕೆ, ಮತ್ತೆ ನೋವಿನ ನೆನಪಿನಲ್ಲಿ ಬದುಕಬೇಡ. ಜೀವನದುದ್ದಕ್ಕೂ ನೆನೆಸಿಕೊಂಡು ಬದುಕಿದರೆ ಬದುಕು ಹೊರೆ ಆಗುತ್ತೆ. ಆದರೆ ಕಲಿತ ಪಾಠದಿಂದ ಬೆಳಗಿದರೆ ಬದುಕು ದೀಪ ಆಗುತ್ತೆ. ನೋವಿನಲ್ಲಿ ಬದುಕಬೇಡ, ಜೀವನದುದ್ದಕ್ಕೂ ನೆನೆಸ್ಕೊಂಡು ಬದುಕಬೇಡ, ಬದುಕು ಹೊರೆ ಆಗಿಬಿಡುತ್ತೆ. ಆದರೆ ಕಲಿತ ಪಾಠದಿಂದ ನೀನು ಬದುಕೋದಾದರೆ ಬದುಕು ದೀಪದ ಥರ ಬೆಳಗುತ್ತೆ. ನೀನೊಂದು ರೂಮ್ ಕ್ಲೀನ್ ಮಾಡುತ್ತಿರುವಾಗ ಹೇಗೆ ಕ್ಲೀನ್ ಮಾಡುತ್ತೀಯೋ ಹಾಗೆ ನಿನ್ನ ಯೋಚನೆಗಳನ್ನು, ನೆನಪುಗಳನ್ನು ಕ್ಲೀನ್ ಮಾಡು. ಅದೆಷ್ಟೋ ಸಮಯದಿಂದ ರೂಮನ್ನು ಕ್ಲೀನ್ ಮಾಡಿಲ್ಲ ಅನ್ಕೋ. ಒಮ್ಮೆ ಹೋಗಿ ಎಲ್ಲವನ್ನು ಕ್ಲೀನ್ ಮಾಡಬೇಕಾದ್ರೆ ಯಾವುದು ಬೇಡ, ಯಾವುದು ಬೇಕು ಅಂತ ನಿನಗೆ ಪ್ರತ್ಯೇಕಗೊಳಿಸಬೇಕಾಗತ್ತೆ. ನಂತರ ಅವನ್ನೆಲ್ಲ ಯಾವುದು ಎಷ್ಟು ಮುಖ್ಯ ಅನ್ನೋ ಆಧಾರದ ಮೇಲೆ ನಿಗದಿತ ಸ್ಥಳದಲ್ಲಿ ಇಡಬೇಕಾಗತ್ತೆ. ಅವುಗಳಲ್ಲಿ ಕೆಲವು ವಸ್ತುಗಳನ್ನು ಎಷ್ಟೋ ಸಮಯದಿಂದ ರೂಮಲ್ಲಿ ಇರುತ್ತೆ, ಆದರೆ ಅದರಿಂದ ಯಾವುದೇ ಉಪಯೋಗ ಇರೋದಿಲ್ಲ, ಸುಮ್ಮನೆ ರೂಮಲ್ಲಿರುತ್ತೆ. ಅವುಗಳಿಂದಲೇ ಅರ್ಧ ರೂಮ್ ಜಾಗ ಮತ್ತು ಚಂದ ಹಾಳಾಗಿಬಿಟ್ಟಿರುತ್ತೆ. ಅದನ್ನು ನೀನು ಕಸದ ಬುಟ್ಟಿಗೆ ಹಾಕಿ ಕೋಣೆಯನ್ನು ಕ್ಲೀನ್ ಮಾಡಿದಾಗ ರೂಮ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಅಷ್ಟೇ ಯಾಕೆ, ಇನ್ನಷ್ಟು ಜಾಗ ಕೂಡ ಸಿಕ್ಕಿದೆ ಅಂತ ಅನಿಸುತ್ತಲ್ವ. ಅದೇ ಥರನೇ ನೀನು ಮರೆಯುವುದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ ಅಂತ ಹೇಳಿದೆ. ಆದರೆ ನೀನು ಪ್ರಯತ್ನ ಮಾಡಿದ ರೀತಿಗಳೆಲ್ಲವೂ ಸರಿಯೇ. ನೀನೇನೇನೆಲ್ಲ ಪ್ರಯತ್ನ ಮಾಡಿದೆ ಎಲ್ಲನೂ ಸರಿಯೇ. ಏನೇನು ಮಾಡಿದೆ ನೀನು ಮರೆಯೋಕ್ಕೆ? ಕುಡಿತ ಶುರು ಮಾಡಿದೆ, ಸ್ಮೋಕ್ ಶುರು ಮಾಡಿದೆ, ಜಂಕ್ ಫುಡ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ, ಸ್ಟ್ರೆಸ್ ಈಟಿಂಗ್ ಸ್ಟಾರ್ಟ್ ಮಾಡಿದೆ, ಸುಮ್ಮನೆ ದೇವ್ರ ಭಜನೆಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಧ್ಯಾನ ಮಾಡೋಕ್ಕೆ ಶುರು ಮಾಡಿದೆ, ಮರೆಯೋದಕ್ಕೋಸ್ಕರ ಏನೇನೇನೇನೇನೇನೋ ಮಾಡೋಕ್ಕೆ ಶುರು ಮಾಡಿದೆ. ಅದೆಲ್ಲವೂ ನಾನು ಎಕ್ಸೆಪ್ಟ್ ಮಾಡ್ತೀನಿ. ಆದರೆ ಮರಿಬೇಕು ಅನ್ನೋ ನಿರ್ಧಾರನೇ ನೀನು ಸ್ಟ್ರಾಂಗಾಗಿ ಮಾಡಿರಲಿಲ್ವಲ್ಲ. ಹಾಗೆ ಮರೆಯೋದು ಎಷ್ಟು ಬೆನಿಫಿಟ್ ಅಂತ ನಿಂಗೆ ಗೊತ್ತಿರಲಿಲ್ವಲ್ಲ. ಅದಕ್ಕೆ ನಾನು ನಿನಗೆ ಅದ್ರ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದೀನಿ ಅಂತ ಮನಸ್ಸು ನಮಗೆ ಹೇಳ್ತಾ ಇರೋದು. ಒಮ್ಮೆ ಅವುಗಳಿಂದ ಆಗುವ ಸೈಡ್ ಎಫೆಕ್ಟ್ ಬಗ್ಗೆ ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ಯಾ? ಮರಿಬೇಕು ಅಂತ ಒಬ್ಬರನ್ನ ದ್ವೇಷಿಸೋಕ್ಕೆ ಸ್ಟಾರ್ಟ್ ಮಾಡೋದು, ಮರಿಬೇಕು ಅಂತ ಕೋಪ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದು, ಮರಿಬೇಕು ಅಂತ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋದು, ಮರಿಬೇಕು ಅಂತ ಜಂಕ್ ಫುಡ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದು. ಇದರಿಂದ ಸೈಡ್ ಎಫೆಕ್ಟ್ಸ್ ಯಾರಿಗಾಗ್ತಾ ಇದೆ? ನಿನಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ಯಾ ನೀನು ಅಂತ ನಿನಗೆ ಅರ್ಥ ಮಾಡಿಸ್ತಾ ಇದ್ದೀನಿ ನಾನು ಅಂತ ಮನಸ್ಸು ಹೇಳ್ತಾ ಇದೆ. ಒಮ್ಮೆ ಇದರ ಬಗ್ಗೆ ನೀನು ಕೇಶವಮೂರ್ತಿ ಅಂತ ನಿನಗೆ ಕ್ಲೋಸ್ ಇದ್ದಾರಲ್ವ, ಅವ್ರನ್ನೂ ಹೋಗಿ ಕೇಳು, ಇನ್ನೂ ಹೊಸ ವಿಷಯ ಸಿಗ್ಬೋದು. ನಾನು ಹೇಳಿದ್ರೆ ಅದು ಕೇವಲ ನನ್ನ ಮಾತು ಅಥವಾ ನನ್ನ ದೃಷ್ಟಿಕೋನ ಅಂತ ನಿನಗೆ ಅನಿಸುತ್ತೆ ಅನ್ನೋದಾದರೆ ಇನ್ನೊಬ್ಬರ ಬಳಿ, ಜ್ಞಾನ ಇರೋರ ಬಳಿ ಹೋಗಿ ಮಾತಾಡು. ಹೊಸ ದಾರಿ, ಹೊಸ ದೃಷ್ಟಿಕೋನ, ಹೊಸ ವಿಷಯನೂ ಸಿಗ್ಬೋದು. ಅಂದರೆ ಮನಸ್ಸು ಇದೆಲ್ಲ ಹೇಳಿಬಿಟ್ಟು ನಿನಗೆ ಇನ್ನಷ್ಟು ಕ್ಲಾರಿಟಿಗೆ ಇದನ್ನು ಕ್ಲಾರಿಫೈ ಮಾಡೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ ನೀನು ಬೇಕಾದರೆ ಮಾತಾಡು. ಇನ್ನೂ ಒಂದು ದೃಷ್ಟಿಕೋನ ನಿನಗೆ ಓಪನ್ ಆಗುತ್ತೆ. ಆದರೆ ಯಾರ ಹತ್ರ ಹೋಗಿ ಮಾತಾಡಬೇಕು? ಇದ್ರ ಬಗ್ಗೆ ಅರಿವಿರೋರ ಹತ್ರ ಹೋಗಿ ಮಾತಾಡಬೇಕು. ಕೇಶವಮೂರ್ತಿ ಹತ್ರ ಹೋಗಿ ಮಾತಾಡು, ಅವರಿಂದನೂ ನೀನು ಕಲ್ತ್ಕೋ, ಇನ್ನಷ್ಟು ಹೊಸ ವಿಚಾರ ಸಿಗುತ್ತೆ. ಸೊ ಮನಸ್ಸನ್ನು, ಮಾತನ್ನು ಕೇಳಿಸ್ಕೊಳ್ಳೋದ್ರ ಜೊತೆಗೆ ನಮಗೆ ಇನ್ನೊಬ್ಬ ವ್ಯಕ್ತಿಯ ಸಹಕಾರನೂ ಬೇಕಾಗತ್ತೆ ಈ ಪ್ರೊಸೆಸ್ಸಲ್ಲಿ. ಅದಕ್ಕೆ ಗುರು ಯಾಕೆ ಇರೋದು? ನಮಗಿಂತ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿರ್ತಾರೆ ಅನುಭವಗಳಲ್ಲಿ, ಅವ್ರ ಜೊತೆ ನಾವು ಕನೆಕ್ಟ್ ಆದಾಗ ಇನ್ನಷ್ಟು ಕ್ಲನ್ಸಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಶೀಘ್ರದಲ್ಲೇ ಮತ್ತೆ ಸಿಗೋಣ. ನಿನ್ನ ಪ್ರೀತಿಯ ನಿನ್ನ ಮನಸ್ಸು. ಬ್ಯೂಟಿಫುಲ್ಲಾಗಿ ಮನಸ್ಸು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇಲ್ಲಿವರೆಗೂ ನಾವು ನೋಡಿದ್ವಿ, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ, ಮರೆಯೋದಕ್ಕೆ ಏನೆಲ್ಲ ಎಕ್ಸಾಂಪಲ್ಸ್ನ ಕೊಟ್ಟು ಮರೆಯೋದ್ರಿಂದ ಆಗೋ ಉಪಯೋಗಗಳನ್ನು ಹೇಳ್ತಾ, ಮರೆಯೋದಕ್ಕೆ ಉಪಾಯಗಳನ್ನು ಕೊಡ್ತಾ, ನೀನು ಮಾಡಿದ್ದೆಲ್ಲ ಸರಿ, ಆದರೆ ಮರಿಬೇಕು ಅನ್ನೋದನ್ನೇ ಮರಿತಾ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ತಾ ಒಂದು ಹೊಸ ಆ್ಯಂಗಲ್ನ ನನ್ನ ಮನಸ್ಸು ನನಗೆ ಕೊಟ್ಟಿದೆ, ನಾನು ಮೌನದಲ್ಲಿ ಕೂತಾಗ, ಜ್ಞಾನದಲ್ಲಿ ಇದ್ದಾಗ. ಕ್ಲಿಯರ್? ಈಗ ಮನಸ್ಸು ನಮ್ಮ ಜೊತೆ ಮಾತಾಡಿದೆ. ನಾಳೆ ನನ್ನೊಳಗಡೆ ಏನು ಓಡುತ್ತೆ ಈ ಮನಸ್ಸಿನ ಮಾತು ಕೇಳಿಕೊಂಡು ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡ್ತಾ ಹೋಗೋಣ. ಮರೆಯುವುದಾದರೆ ಮರೆತು ಬಿಡಿ. ಏನರ್ಥ ಆಯಿತು? ಕಮೆಂಟ್ ಮಾಡಿ. ಥ್ಯಾಂಕ್ ಯು.